ಓಂ ನಮಃ ಶಿವಾಯ. ಸ್ವಾಮಿ ಕೊರಗಜ್ಜ. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಂ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ. ಈ ರಾಶಿಯವರು ಯಾವುದೇ ಕ್ಷಣದಲ್ಲೂ ನಿಮ್ಮ ಕಷ್ಟಕ್ಕೆ ಸ್ಪಂದಿಸುವಂಥವರು. ಯಾವ ರಾಶಿ ಅನ್ನೋದನ್ನು ಹೇಳ್ತಾ ಅದಕ್ಕೆ ಮುಂಚೆ ಏನು ಮಾಡಬೇಕು, ನನ್ನ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ. ಹಾಗೆ ಸೈಡಲ್ಲೇ ಬೆಲ್ ಐಕಾನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡಿದ ಆಲ್ ಅಂತ ಬರುತ್ತೆ, ಅದನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ. ಆಗ ಮಾತ್ರ ನನ್ನೆಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬೇಗ ಸಿಗುವಂಥದ್ದು. ಆಧ್ಯಾತ್ಮಿಕ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಉಪಯುಕ್ತ ಮಾಹಿತಿ ಇರುವಂಥ ವಿಡಿಯೋನ ಹಾಕ್ತಾ ಇರ್ತೇನೆ. ಹಾಗೆಯೇ ಲೈಕ್ ಮಾಡೋದನ್ನು, ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಏನೇ ವೈಯಕ್ತಿಕ ಸಮಸ್ಯೆ ಇದು ಮುಕ್ತವಾಗಿ ಕಮೆಂಟ್ ಬಾಕ್ಸಲ್ಲಿ ಡೀಟೇಲ್ ಆಗಿ ಸಮಸ್ಯೆ ಏನು ಬರೆದು ಕಳುಹಿಸಿ. ರಾಶಿ ನಕ್ಷತ್ರ ತಿಳಿಸಿ. ಒಂದು ವೇಳೆ ರಾಶಿ ನಕ್ಷತ್ರ ಗೊತ್ತಿಲ್ಲ ಅಂದರೆ ಡೇಟ್ ಆಫ್ ಬರ್ತ್ ಹಾಕಿ ಖಂಡಿತವಾಗ್ಲೂ ಉತ್ತರಿಸ್ತೇನೆ. ಸಮಯದ ಅಭಾವದಿಂದ ಸ್ವಲ್ಪ ಉತ್ತರ ಕೊಡುವಾಗ ಲೇಟ್ ಆಗ್ಬೋದು, ಆದರೆ ಪ್ರತಿಯೊಬ್ಬರಿಗೆ ಉತ್ತರ ಕೊಡ್ತೇನೆ. ಆದರೆ ಸಮಸ್ಯೆನ ಮಾತ್ರ ಕರೆಕ್ಟಾಗಿ ಬರೆದು ಕಳುಹಿಸಿ, ಆಗ ನನಗೆ ಉತ್ತರ ಕೊಡೋಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ತಾ, ಹಾಗೆ ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ. ನಾನು ನಂಬಿರೋ ಶಿವದೇವರ ಕೊರಗಜ್ಜ ದೈವದ ಆಶೀರ್ವಾದವನ್ನು ನನ್ನೆಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ. 12 ರಾಶಿಗಳಲ್ಲಿ ಕೂಡ ಗುಣವಿಶೇಷತೆಗಳು, ಒಂದೊಂದು ಒಳ್ಳೊಳ್ಳೆ ಗುಣವಿಶೇಷತೆಗಳು ಇರುವಂಥದ್ದು. ಈ ರಾಶಿಯವರು ಎಸ್ಪೆಷಲಿ ಈ ರಾಶಿಯವರು ಯಾವುದೇ ಸಂದರ್ಭದಲ್ಲಿ ನೀವು ಸಹಾಯ ಕೇಳಿದ್ರು ಇಲ್ಲ ಅನ್ನೋದಿಲ್ಲ. ಒಬ್ಬರ ಕಷ್ಟಕ್ಕೆ ಪಟ್ಟಂತ ಸ್ಪಂದಿಸುವ ರಾಶಿಯವರು ಇವರು. ನೀವು ಯಾವುದೇ ಸಂದರ್ಭದಲ್ಲಿ ಸಹಾಯ ಬಯಸಬಹುದಾದ ರಾಶಿಯವರೆಂದರೆ ಇವರು. ಅವರ ಏನೇ ಆಸೆ ಇದ್ದರೂ ಅದನ್ನು ಬದಿಗೊತ್ತಿ ನಿಮಗೆ ಸಹಾಯ ಮಾಡಲಿಕ್ಕೆ ಮುಂದಾಗ್ತಾರೆ. ಇಂದಿನ ಸ್ವಾರ್ಥ ಯುಗದಲ್ಲಿ ಹೆಚ್ಚಿನವರು ತಮ್ಮ ಬಗ್ಗೆ ಮಾತ್ರ ಕಾಳಜಿ ವಹಿಸುವುದು ಹೆಚ್ಚು, ಬೇರೆಯವರ ಬೇಕು ಬೇಡುಗಳ ಬಗ್ಗೆ ಯೋಚನೆ ಮಾಡುವುದಿಲ್ಲ. ಇಂಥವ್ರ ಮಧ್ಯೆ ಒಂದು ಕೆಲವು ರಾಶಿಯವರಿದ್ದಾರೆ, ಜನರು ಇದ್ದಾರೆ. ಇಂಥವ್ರ ಹತ್ರ ಯಾರು ಒಂದು ಏನು ಕಷ್ಟ ಅಂತ ಹೇಳಿದ್ರು ಅವರು ಅದಕ್ಕೆ ಏನು ಕಷ್ಟಕ್ಕೆ ಸ್ಪಂದಿಸುವಲಿಕ್ಕೆ ಸದಾ ಸಿದ್ಧರಾಗಿರ್ತಾರೆ. ಮತ್ತು ಯಾವಾಗಲೂ ನಿಮ್ಮ ಬೆನ್ನ ಹಿಂದಿರ್ತಾರೆ. ಕಠಿಣ ಸಂದರ್ಭಗಳಲ್ಲಿ, ಕಠಿಣ ದಿನಗಳಲ್ಲಿ ಯಾವಾಗಲೂ ನಿಮ್ಮೊಂದಿಗೆ ನಿಲ್ಲೋಕ್ಕೆ ಹಿಂದೆ ಮುಂದೆ ನೋಡುವುದಿಲ್ಲ. ಅಂಥ ವ್ಯಕ್ತಿಗಳು ಸಹಾನುಭೂತಿ ಆಗಿರ್ತಾರೆ ಮತ್ತು ನಿಮ್ಮ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವಂಥ ಮನುಷ್ಯರಾಗಿರ್ತಾರೆ. ಹಾಗೆಯೇ ಯಾವ ರಾಶಿ ಅನ್ನೋದನ್ನು ನೋಡೋದಾದರೆ ಅದು ಮೇಷರಾಶಿಯವರು. ಮೊದಲನೇದಾಗಿ ಮೇಷರಾಶಿಯವರು ಯಾವಾಗಲೂ ನಿಮ್ಮನ್ನು ಬೆಂಬಲಿಸುವ ವಿಶ್ವಾಸಾರ್ಹ ಜನರು. ಯಾವುದೇ ಪರಿಸ್ಥಿತಿಯಲ್ಲಿ ನೀವು ಅವರನ್ನು ಸಹಾಯ ಕೇಳಿ ಅವರಿಂದ ಏನು ಪ್ರಯತ್ನ ಆಗುತ್ತೆ ಶಕ್ತಿ ಮೀರಿ ಕೂಡ ಪ್ರಯತ್ನ ಮಾಡಿಕೊಂಡು ನಿಮ್ಮ ಕಷ್ಟಗಳಿಗೆ ಸ್ಪಂದಿಸುವಂಥವರು. ಮತ್ತು ಅವರ ಭರವಸೆ ಮತ್ತು ಸಕಾರಾತ್ಮಕತೆ ನಿಮ್ಮ ಆ ಕಷ್ಟಗಳು ಅದನ್ನು ದೂರವಾಗಿಸುವಲ್ಲಿ ಅದು ಸಹಾಯವಾಗುತ್ತೆ. ಮತ್ತು ನಿಮಗೆ ಸಹಾಯ ಮಾಡಲು ಅವರು ತೆಗೆದುಕೊಳ್ಳುವ ಪ್ರತಿಯೊಂದು ಹೆಜ್ಜೆ ಕೂಡ ನಿಮಗೆ ಭರವಸೆಯನ್ನು ಮೂಡಿಸುತ್ತೆ. ತುಂಬ ಒಳ್ಳೆಯ ರೀತಿಯಲ್ಲಿ ಯೋಚನೆ ಮಾಡುವವರು ಮೇಷರಾಶಿಯವರು. ನೆಕ್ಸ್ಟ್ ನೋಡುವಂಥ ವೃಷಭರಾಶಿಯವರು ಕೂಡ ತಮ್ಮ ದೊಡ್ಡ ವ್ಯಕ್ತಿತ್ವಕ್ಕೆ ಹೆಸರುವಾಸಿ, ನಂಬಲಿಕ್ಕೆ ಅರ್ಹ ಮತ್ತು ವಿನಯಶೀಲ ಜನರು. ಅವರು ನೀವು ಸಮಸ್ಯೆಯಿಂದ ಬಳಲ್ತಾ ಇರುವಾಗ ಯಾವಾಗಲೂ ನಿಮ್ಮ ಜೊತೆಗಿರ್ತಾರೆ. ನಿಜವಾಗಿಯೂ ಕಾಳಜಿ ವಹಿಸುವ ಜನರಿಗೆ ಹೆಚ್ಚು ಬೆಂಬಲ ನೀಡುವುದರಿಂದ ವೃಷಭರಾಶಿಯವರು ನಿಮಗೆ ತಮ್ಮ ಮಾತನ್ನು ನೀಡಿದರೆ ಅವರು ಖಂಡಿತವಾಗಿಯೂ ಅದಕ್ಕೆ ಬದ್ಧರಾಗಿರ್ತಾರೆ. ಮತ್ತು ಯಾವುದೇ ಸಂದರ್ಭದಲ್ಲಿ ಸಹಾಯ ಕೇಳಿದರೂ ಇಲ್ಲ ಅನ್ನೋದಿಲ್ಲ. ತಮಗೆ ಆದಂಥ ಸಹಾಯವನ್ನು ಮಾಡಲಿಕ್ಕೆ ಮುಂದಾಗಿರುವಂಥವರು ವೃಷಭರಾಶಿಯವರು. ತುಂಬಾ ವಿನಯಶೀಲರು, ಹಾಗೆಯೇ ನಂಬಲಿಕ್ಕೆ ಅರ್ಹರಾದಂಥವರು ಮತ್ತು ನಿಮಗೆ ಸಹಾಯ ಮಾಡಲಿಕ್ಕೆ ಸದಾ ಸಿದ್ಧರಾಗಿರುವಂಥವರು. ಹಾಗೆಯೇ ನೆಕ್ಸ್ಟ್ ನೋಡೋದಾದರೆ ಅದು ಮಿಥುನ ರಾಶಿ. ಮಿಥುನ ರಾಶಿಯವರು ಕೂಡ ತುಂಬ ಬುದ್ಧಿವಂತರಾಗಿರ್ತಾರೆ. ಕ್ರಿಯಾಶೀಲ ವ್ಯಕ್ತಿತ್ವ ಹೊಂದಿರುವ ಜನರು. ಹಾಗೆ ಬೇರೆಯವರ ಕಷ್ಟಕ್ಕೆ ಮಿಡಿಯುವ ಮನಸ್ಸುಳ್ಳವರು. ತಾವು ದುಡಿದ ಹಂತದಲ್ಲಿ ಬೇರೆಯವರ ಕಷ್ಟಗಳಿಗೆ ಸ್ಪಂದಿಸುವ ಮಾನವೀಯತೆಯ ಮೂರ್ತಿಗಳು ಅಂತಲೇ ಹೇಳ್ಬೋದು. ಯಾರು ಏನೇ ಕೇಳಿದರೂ ಇಲ್ಲ ಅನ್ನೋ ಮಾತೇ ಇಲ್ಲ ಈ ರಾಶಿಯವರದು. ಯಾವುದೇ ಸಮಯದಲ್ಲಿ ಬೇರೆಯವರ ಕಷ್ಟಕ್ಕೆ ಸ್ಪಂದಿಸುವ ಮತ್ತು ತಮ್ಮ ಕೈಯಲ್ಲಿ ಏನು ಸಾಧ್ಯವೋ ಅದನ್ನು ಮಾಡುವಂಥ ನಿಸ್ವಾರ್ಥಿಗಳು ಅಂತಲೇ ಹೇಳ್ಬೋದು. ಹಾಗೆಯೇ ಮಿಥುನ ರಾಶಿಯವರು ಪ್ರತಿಯೊಂದು ಸಂದರ್ಭದಲ್ಲಿ ನೀವು ಕೇಳಿ ಕಷ್ಟದ ಸಮಯದಲ್ಲಿ ಏನಾದರೂ ಸಹಾಯ ಕೇಳಿ ಅವರು ಇಲ್ಲ ಅನ್ನುವ ಮಾತೇ ಇಲ್ಲ. ಅದು ಅಂತೂ ಖಂಡಿತ. ಇಂಥ ಸಂದರ್ಭದಲ್ಲಿ ಕೂಡ ಅವರಿಗೆ ಇದೆಯೋ ಇಲ್ವೋ ಬೇರೆಯವರಿಗೆ ಬೇರೆಯವರ ಕಷ್ಟಕ್ಕಾಗಿರ್ಬೋದು ಅಥವಾ ಬೇರೆಯವರ ಸಹಾಯ ಮಾಡೋದಕ್ಕೆ ಅವರು ಯಾವಾಗಲೂ ಮುಂದಾಗೆ ಇರುವಂಥವರು. ಹಾಗೆ ನೆಕ್ಸ್ಟ್ ಧನುರಾಶಿಯವರು ಕೂಡ ತಮ್ಮ ಪ್ರೀತಿ ಪಾತ್ರರಿಗೆ ಸಹಾಯ ಬೇಕಿದ್ದಾಗ 2 ಬಾರಿ ಯೋಚಿಸದೆ, ಅಂದರೆ ಸೆಕೆಂಡ್ ಚಾನ್ಸೇ ಇಲ್ಲ, ಫಸ್ಟ್ ಏನು ಕೇಳಿ ಅವರ ಹತ್ರ ಅದನ್ನು ಸಹಾಯವನ್ನು ಮಾಡುವಂಥವರು. ಅವರು ತಮ್ಮ ಪ್ರೀತಿ ಪಾತ್ರರ ಆಸೆಗಳನ್ನು ಪೂರೈಸುವ ಸಲುವಾಗಿ ತಮ್ಮ ಇಚ್ಛೆಯನ್ನು ಕೂಡ ನಿರ್ಲಕ್ಷಿಸುವ ಸಾಮರ್ಥ್ಯವನ್ನು ಹೊಂದಿದ್ದಾರೆ. ತಮ್ಮ ಏನು ಇಚ್ಛೆ ಇದೆ ಅದನ್ನು ಕೂಡ ನಿರ್ಲಕ್ಷಿಸ್ತಾರೆ. ಅಂಥ ಪ್ರೀತಿ ಪಾತ್ರರಿಗೆ ಏನು ಕಷ್ಟದಲ್ಲಿರ್ತಾರೆ ಅಂಥವರಿಗೆ ಸಹಾಯ ಮಾಡಲಿಕ್ಕೆ ಮುಂದಿರ್ತಾರೆ. ಹಾಗೆ ಅವರ ಸಹಾಯ ಹಸ್ತ ದುಃಖದ ಅವಧಿಯಲ್ಲಿ ನಿಮ್ಮನ್ನು ಒಂಟಿಯಾಗಿ ಬಿಡೋದಿಲ್ಲ. ನಿಮ್ಮನ್ನು ಯಾವುದೇ ಕಷ್ಟದ ಸಮಯದಲ್ಲಿ ನೀವು ಅವರ ಸಹಾಯ ಕೇಳಿದರೆ ಇಲ್ಲ ಅನ್ನುವ ಮಾತೇ ಇಲ್ಲ. ಮತ್ತು ನಿಮ್ಮ ಕಷ್ಟಕ್ಕೆ ಅವರ ಏನೇ ಆಸಕಾಂಕ್ಷೆ ಇದೆ ಅದನ್ನು ಬದಿಗೊತ್ತಿ ನಿಮಗೆ ಸಹಾಯ ಮಾಡುವಂಥ ಮನಸ್ಸುಳ್ಳವರು. ಎಲ್ಲ ರಾಶಿಯವರು ನೀವು ಯಾವುದೇ ಸಮಯದಲ್ಲಿ ಕಷ್ಟ ಅಂತ ಹೇಳಿದರೆ ಇಲ್ಲ ಅಂತ ಹೇಳುವ ಜಾಯಮಾನನೇ ಇಲ್ಲದವರು.